Hi guys, welcome to my YouTube channel or welcome back to my YouTube channel. So ನಾನು ನಿಮ್ಮ ನಯನ. ಸೊ ಇದು ವಿಡಿಯೋ ಬಂದು ಪಾರ್ಟ್ 3 ಅಣ್ಣನ ಮದುವೆ ವಿಡಿಯೋ. ಅರಿಶಿನ ಶಾಸ್ತ್ರ ಎಲ್ಲ ಆಗಿ ಆದಮೇಲೆ ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗು ನಾವು ಕಟೀಲ್ಗೆ ಹೊರಟಿದ್ದು. ಸೊ ಹಾಗಾಗಿ ಎಲ್ಲ ಶಾಸ್ತ್ರಗಳನ್ನ ಮುಗಿಸ್ತಾ ಇದ್ದಾರೆ. ನಮ್ಮ ಕಡೆ ಹೇಗೆ ಅಂತ ಅಂದರೆ ಮನೆಯಲ್ಲಿ ಏನಾದರೂ ಹೆಣ್ಣು ಮಗಳದು ಮದುವೆ ಆಗುವಾಗ ಆಗ ಮಗಳಿಗೆ ಏನು ಮಾಡ್ತಾರೆ ಅಂದರೆ ಇಲ್ಲಿಂದ ಕೊನೆ ಸರಿ ಅಲ್ವಾ ಹೋಗ್ತಾರೆ, ಮತ್ತು 3 ಡೇಸ್ ಆದಮೇಲೆ ಗಂಡನ ಮನೆಯಿಂದ ಬರೋದಲ್ವ, ಹಾಗಾಗಿ ಒಂದು ಕೊನೆ ಮಡ್ಲಕ್ಕಿ ಅಂತ ಹಾಕ್ತಾರೆ ಈ ಟೈಮಲ್ಲಿ. ಸೊ ಅದು ತುಂಬ ಎಮೋಷ್ನಲ್ ಆಗಿರುತ್ತೆ. ನನಗೂ ಕೂಡ ಇಲ್ಲಿ ಏನಾಯಿತು ಅಂದರೆ ಅಣ್ಣ ಇರೋ ಜಾಗದಲ್ಲಿ ಏಪ್ರಿಲ್ ಮಂತಲ್ಲಿ ನಾನಿದ್ದೆ. ಸೊ ಆಗ ಅಳ್ತಾ ಇದ್ದೆ, ಅಳ್ತಾ ಇದ್ದೆ ಗೈಸ್. ಇವಾಗ ಏನು ಅಂದರೆ ನನಗೂ ಸ್ವಲ್ಪ ಎಮೋಷ್ನಲ್ ಆದೆ. ಯಾಕೆ ಅಂತ ಅಂದರೆ ಮನೆಗೆ ಅದಕ್ಕೆ ಬರ್ತಾ ಇದ್ದಾರೆ. ಸೊ ಕೆಲವೊಬ್ರಿಗೆ ತಂಗಿರ್ಗೆ ಇರುತ್ತೆ ಅಲ್ವಾ, ಸೊ ಅಣ್ಣನ ಎಲ್ಲ ಅದಕ್ಕೆ ಹೋಗಿಬಿಡುತ್ತೆ ಅಂತ. ಸೊ ಆ ಥರ ಎಲ್ಲ ಏನಿಲ್ಲ. ಅವ್ರ ವೈಫು ಅವ್ರು ಇಷ್ಟಪಡ್ತಾರೆ, ನನ್ನ ಗಂಡ ನನ್ನನ್ನು ಹೇಗೆ ಇಷ್ಟಪಡ್ತಾರೆ ಅವನಿಗೂ ಕೂಡ ಅದೇ ಥರ ಅವ್ರ ಹೆಂಡ್ತಿನ ಇಷ್ಟಪಡಲಿ, ಚೆನ್ನಾಗಿರಲಿ ಯಾವಾಗಲೂ ಅಂತಲೂ ಕೂಡ ಕೇಳ್ಕೊಳ್ತೀನಿ. ಬಟ್ ಏನಂದರೆ ಚಿಕ್ಕದೊಂದು ಇವಾಗ ಕೊಟ್ಟೆಣ್ಣು ಕುಳಕ್ಕೆ ಹೊರಗೆ ಅಂತ ಹೇಳ್ತಾರೆ, ಕುಲಕ್ಕೆ ಹೊರಗೆ ಅಂತ. ಸೊ ಅದೆಲ್ಲ ಒಂಥರ ನೆನಪಾಗುತ್ತೆ. ದೊಡ್ಡವರು ಅಷ್ಟಿಲ್ಲದೆ ಗಾದೆಗಳನ್ನೆಲ್ಲ ಮಾಡಿರಲ್ಲ ಅಲ್ವಾ ಗೈಸ್. ನಮ್ಮಮ್ಮ ಹೇಳೋರು ನನ್ನ ಮದುವೆ ಆಗುವಾಗ ಸೊ ಮಗಳು ಹೋಗ್ತಿದ್ದಾಳೆ ಅಂತ ಬೇಜಾರಾಗ್ತಾಯಿತ್ತು, ಅಷ್ಟು ಅಳ್ತಾ ಇದ್ದೆ ಅಂತ ಹೇಳೋರು. ಬಟ್ ಇವಾಗ ನಮ್ಮಮ್ಮ ಹ್ಯಾಪಿ, ಏನು ಇಷ್ಟೊಂದು ಹ್ಯಾಪಿ ಅಂದರೆ ಮಗಳು ಬರ್ತಾ ಇದ್ದಾಳಲ್ಲ ಅಂತ ಹೇಳೋರು. ಸೊ ಆವಾಗ ನಂಗೆ ಸ್ವಲ್ಪ ಬೇಜಾರಾಗೋದು ಗೈಸ್. ಏನಂದರೆ ನಮ್ಮಮ್ಮನ ಪ್ರೀತಿ ಎಲ್ಲ ಅವ್ರಿಗೆ ಹೋಗ್ಬಿಡತ್ತಾ, ನನಗಿಲ್ವಾ ಪ್ರೀತಿ ಅಂತ ಅನಿಸ್ತಾ ಇತ್ತು. ಬಟ್ ಎನಿವೇ ನಮ್ಮಮ್ಮ ಯಾವತ್ತೂ ಆ ಥರ ಭೇದ ಭಾವ ಮಾಡಲ್ಲ. ಇಬ್ಬರೂ ಕೂಡ ತುಂಬ ಚೆನ್ನಾಗಿ ಮಗಳು ಥರನೇ ಟ್ರೀಟ್ ಮಾಡ್ತಾರೆ. ಅಂದರೆ ಅವ್ರನ್ನೂ ಕೂಡ ನನ್ನನ್ನು ಹೇಗೆ ಟ್ರೀಟ್ ಮಾಡ್ತಾರೆ, ನನ್ನನ್ನು ಎಷ್ಟು ಇಷ್ಟಪಡ್ತಾರೆ, ನನ್ನನ್ನು ಎಷ್ಟು ಕೇರ್ ಮಾಡ್ತಾರೆ, ಅದೇ ರೀತಿ ಅವ್ರನ್ನೂ ಕೂಡ ಕೇರ್ ಮಾಡ್ತಾರೆ. ಈಗಿಂದ ಅಂದರೆ ಇನ್ನೂ ಮದುವೆ ಆಗಿಲ್ಲ ಹೀಗೆ ಹೇಳ್ತಿದ್ದೀರಾ ಅಂತ ಅಂದ್ಕೋಬೇಡಿ. ಯಾಕೆಂದರೆ ಇದು ಲವ್ ಕಮ್ ಅರೇಂಜ್ ಮ್ಯಾರೇಜು. ಅಣ್ಣ ಮೊದಲೇ ಒಂದು 3-4 ಟೈಮ್ಸ್ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಅವ್ರನ್ನ. ಸೊ ಆಗಲೂ ಕೂಡ ಅಮ್ಮ ತುಂಬ ಚೆನ್ನಾಗಿ ಅವ್ರ ಜೊತೆ, ನಾನು ಬ್ಯಾಂಗ್ಳೂರಲ್ಲಿ ಓದುವಾಗ ಅವರು ಮನೆಗೆ ಹೋಗೋರೆ ಅಲ್ವಾ. ಸೊ ಆ ಟೈಮಲ್ಲಿ ಅಮ್ಮ ಅವರಿಗೆ ತುಂಬ ಚೆನ್ನಾಗಿ ನೋಡಿಕೊಂಡು ಕೇರ್ ಮಾಡೋದೆಲ್ಲ ನಾನು ಕೂಡ ನೋಡಿದ್ದೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರ್ತಾರೆ. ಅದೇ ರೀತಿ ಯಾವುದೇ ಏನೂ ಪ್ರಾಬ್ಲಮ್ ಆಗದೆ ಅತ್ತೆ ಸೊಸೆ ಗಂಡ ಹೆಂಡತಿ ಮಾವ ಎಲ್ಲರೂ ಕೂಡ ಖುಷಿಯಾಗಿರಲಿ ಅಂತ ದೇವ್ರ ಹತ್ರ ನಾನು ಬಿಟ್ಕೋತೀನಿ ಗೈಸ್. ಸೊ ಇದು ಕೊನೆ ಶಾಸ್ತ್ರ ಅಣ್ಣಂಗೆ. ಇಲ್ಲಿಂದ ಪೂಜೆ ಎಲ್ಲ ಆದಮೇಲೆ ನಾವು ಟೆಂಪಲ್ಗೆ ಹೋಗಿ ಅಲ್ಲಿ ಅಣ್ಣನ ಹತ್ರ ಅಂದರೆ ದೇವ್ರಿಗೆಲ್ಲ ಇದು ಮಾಡಿಬಿಟ್ಟು ಅಂದರೆ ಪೂಜೆ ಮಾಡಿಬಿಟ್ಟು ಬಸ್ ಹತ್ಕೊಂಡು ಹೊರಡ್ತೀವಿ. ಸೊ ಅಣ್ಣಂಗೆ ಇನ್ನೇನು ಕಾರ್ ರೆಡಿ ಇತ್ತು, ಅವ್ನ ಕಾರಲ್ಲಿ ಬಂದ ನಾವೆಲ್ಲ ಬಸ್ಸಲ್ಲಿ ಹೊರಡ್ತೀವಿ. ಗೈಸ್ ಸಾರಿ, ಇನ್ನೊಂದೇನು ಅಂದರೆ ನಾವು ಕಟೀಲ್ಗೆ ಹೋಗಿ ಸ್ಟೇ ಆಗಿದ್ದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕೆಂದರೆ ತುಂಬ ಟಯರ್ಡ್ ಆಗಿತ್ತು ಹಾಗಾಗಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಮುಹೂರ್ತಕ್ಕೆ ಹೋಗೋ ದಿನ ನಾವು ಟೆಂಪಲ್ಗೆ ಅಂದರೆ ಕಟೀಲ್ ಟೆಂಪಲ್ಗೆ ಹೊರಟಿದ್ವಿ. ನಾನು ಬಸ್ಸಲ್ಲಿ ಹೋಗೋಣ ಅಂತ ಇದ್ದೆ, ಅಷ್ಟರಲ್ಲಿ ಮತ್ತೆ ಕಳ್ಸಲ್ಲಿ ಇಟ್ಕೋಬೇಕಲ್ವ, ಹಾಗಾಗಿ ನಾನು ನನ್ನ ಹಸ್ಬೆಂಡು ತಾತ ಅಣ್ಣ ಮತ್ತು ನನ್ನ ಅಣ್ಣ ಇಷ್ಟು ಜನ ಕಾರಲ್ಲಿ ಹೋದ್ವಿ. ಇನ್ನೆಲ್ಲ ಬಸ್ಸಲ್ಲಿ ಬರ್ತಾಯಿದ್ರು. ಇದು ನೋಡ್ತಾ ಇರ್ಬೋದು ಕಟೀಲಲ್ಲಿ ಈ ಶೆಡ್ಡಲ್ಲಿ, ಇದು ಶೆಡ್ ಅಥವಾ ಏನಂತ ಗೊತ್ತಿಲ್ಲ ನನಗೆ, ಶೆಡ್ ಥರನೇ ಇದೆ ಶೆಡ್ಡೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಕೆಲವರು ಏನು ಅಂದರೆ ಮದುವೆ ಈ ಕಡೆ ನಮಗೆ ಮದುವೆ ಶಾಸ್ತ್ರ ಎಲ್ಲ ಅಷ್ಟು ಗೊತ್ತಿಲ್ಲ ಗೈಸ್. ಅವ್ರು ಮಾಡೋದೇ ಬೇರೆ ಥರ ಅಂತೆ, ನಮ್ಮ ಕಡೆನೇ ಬೇರೆ ಥರ ಇರುತ್ತೆ. ಇಲ್ಲಿ ಏನಂದರೆ ಮುಹೂರ್ತಕ್ಕೆ ನಮ್ಮ ಕಡೆ ಎಲ್ಲ ಸ್ಯಾರಿ ಬಂದು ಮೊದಲೇ ಎಲ್ಲ ಬ್ಲೌಸ್ ಹೊಲಿಸಿ ಆಮೇಲೆ ಕೊಡ್ತಾರೆ ನಮಗೆ ಮುಹೂರ್ತಕ್ಕೆ ಉಟ್ಕೊಳ್ಳೋಕ್ಕೆ. ಸೊ ಇವರು ಏನು ಮಾಡಿದರು ಅಂದರೆ ಅಲ್ಲಿಂದ ಮನೆ ಹತ್ತಿರ ಅಲ್ವಾ ಇವ್ರದ್ದು. ಸೊ ಹಾಗಾಗಿ ಮನೆಯಿಂದ ಒಂದು ಸ್ಯಾರಿ ಹಾಕ್ಕೊಂಡು ಬಂದರು. ನಾನು ಇದ್ಯಾಕೆ ಮುಹೂರ್ತ ಸ್ಯಾರಿನ ತೊಗೊಂಡು ಬಂದಿದ್ದೀವಲ್ಲ, ಇವ್ರು ಬೇರೆ ಹಾಕ್ಕೊಂಡಿದ್ದಾರೆ ಅಂತ. ಸೊ ಇವಾಗ ಕೊಡ್ತಾ ಇದ್ದೀವಲ್ಲ ಗೈ ಸ್ಯಾರಿ. ಸೊ ಇದನ್ನು ನಾವು ಇವ್ರಿಗೆ ಇಲ್ಲಿ ಶಾಸ್ತ್ರ ಥರ ಕೊಡಬೇಕಂತೆ ಅದನ್ನು. ಅದು ಅವರ ಹುಡುಗಿ ಮಾವ ಇಸ್ಕೊಳ್ತಾ ಇರೋದು. ಇಲ್ಲಿ ನಮ್ಮಪ್ಪ ಅಮ್ಮ ಅವ್ರಿಗೆ ಕೊಡ್ತಾ ಇದ್ದಾರೆ ಗೈಸ್. ಆದರೂ ಏನಂದರೆ ಇದರಲ್ಲಿ ಸೊ ನಮ್ಮ ಕಡೆ ಎಲ್ಲ ಸ್ಯಾರಿಗೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ
ಏನು ಏನೇನು ಆಕ್ಸೆಸರೀಸ್ ಬೇಕು ಅಂದರೆ ಸ್ಯಾರಿಗೆ ಪೆಟಿಕೋಟ್ ಆಗಿರ್ಬೋದು, ಬ್ಲೌಸಸ್ ಆಗಿರ್ಬೋದು ಎಲ್ಲನೂ ಸ್ಟಿಚ್ ಮಾಡಿಸಿ ನಾವು ಕೊಡ್ತೀವಿ. ಬಟ್ ಇವ್ರ ಶಾಸ್ತ್ರದಲ್ಲಿ ಏನಂದರೆ ಸ್ಯಾರಿ ಜೊತೆ ಹೂವು ಮತ್ತು ಮೇಕಪ್ ಕಿಟ್ಟು, ಬಾಚಣಿಗೆ, ಕನ್ನಡಿ ಎಲ್ಲ ಕೊಡಬೇಕಂತೆ. ಸೊ ಯಾರಾದರೂ ವಿಡಿಯೋ ನೋಡೋರು ನಿಮ್ಮ ಕಡೆಯೂ ಇದೇ ಥರ ಶಾಸ್ತ್ರ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ತುಂಬ ಚೆನ್ನಾಗಿತ್ತು. ಒಂದೊಂದು ಥರ ಒಂದೊಂದು ಸಪ್ರೇಟ್ ಸಂಪ್ರದಾಯಗಳಿರುತ್ತೆ. ಸೊ ಅದೆಲ್ಲ ನಮ್ಗೆ ಗೊತ್ತಿರಲಿಲ್ಲ. ಈಗ ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಥರ ಎಲ್ಲ ಕೊಡಬೇಕು ಅಂತ. ಇದಾದಮೇಲೆ ಸ್ಯಾರಿನ ಹುಡುಗಿಗೆ ಅಂದರೆ ಹುಡ್ಗನ ಕಡೆಯವರು ಹುಡುಗಿಗೆ ರೆಡಿ ಮಾಡಬೇಕಂತೆ, ಆಮೇಲೆ ಹುಡುಗಿ ಕಡೆಯವರು ಹುಡ್ಗಂಗೆ ರೆಡಿ ಮಾಡ್ತಾರಂತೆ. ಆ ಥರ ಇವ್ರದ್ದು ಅಂದರೆ ಸಂಪ್ರದಾಯ ಶಾಸ್ತ್ರ ಸೊ ಇದನ್ನು ಹೇಳ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಬೇಗ 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 ಹೋಗ್ತಾಯಿದ್ವಿ. ನಾನು ಇಲ್ಲಿ 2X ಇಟ್ಟು ಉಡಿಸ್ತಾ ಇದ್ದೀನಿ. ಯಾಕೆ ಅಂದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ, ನೋಡೋದಕ್ಕಾಗಲ್ಲ. 1/2 ಅವರ್ಗಿಂತ ಜಾಸ್ತಿನೇ ಇದೆ ಗೈಸ್. ಹಾಗಾಗಿ ನಾನು ಇದನ್ನು ಸ್ಪೀಡಲ್ಲಿಟ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾರಿನ್ನ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊಳ್ತೀನಿ. ನಿಮಗೂ ಇದೇ ಥರ ಆಗಿರುತ್ತೆ ಅನಿಸುತ್ತೆ. ಏನಂದರೆ ಅಣ್ಣನ ಮದುವೆಗೆ ಹಂಗೆ ರೆಡಿ ಆಗಬೇಕು, ಹಿಂಗೆ ರೆಡಿ ಆಗಬೇಕಂತೆಲ್ಲ ಏನೇನೋ ಅಂದ್ಕೊಂಡಿರ್ತೀವಿ. ಆ ಥರ ರೆಡಿ ಆಗಬೇಕು, ಹೀಗೆಲ್ಲ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂತ ಗೈಸ್. ಬಟ್ ನನಗೆ ಏನಾಯಿತು ಅಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ದೇವಸ್ಥಾನದಲ್ಲಿ ಅಲ್ವಾ, ಅಂದರೆ ಕಟೀಲಲ್ಲಿ ಅಲ್ವಾ ಮದುವೆ ಇದ್ದಿದ್ದು. ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂತಂದರೆ ಅಷ್ಟೇನಿದು ಬೇಡ, ಹುಡುಗಿ ಮನೆ ಕಡೆಯಲ್ಲಿ ರಿಸೆಪ್ಷನ್ ಮಾಡ್ತಾರೆ. ಅಂದರೆ ಇವಾಗ ಮದುವೆ ಆಯಿತು ಅಂತಂದರೆ ಇವಾಗ ಮದುವೆ ಮುಗಿಸ್ಕೊಂಡು ಅವರು ರಿಸೆಪ್ಷನ್ಗೆ ಕರ್ಕೊಂಡೋದ್ರು. ಸೊ ಅದು ರಿಸೆಪ್ಷನ್ ವೀಡಿಯೋನು ನನ್ನ ಹತ್ರ ಇಲ್ಲ ಗೈಸ್. ಅದೇ ರೀತಿ ನಮ್ಮ ಮನೆ ಕಡೆ ಮಾಡಿದ್ದು ರಿಸೆಪ್ಷನ್ದು ಕೂಡ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ಗೈಸ್. ಆ ಥರ ಆಗಿದೆ. ನನಗೆ ನೆನಪೇ ಬಂದಿಲ್ಲ. ಯಾಕೆ ಅಂದರೆ ಕೆಲಸ ಇತ್ತು, ಬರೀ ಕೆಲಸನೇ. ಕೆಲಸ ಅಂದರೆ ಆ ಥರ ಕೆಲಸ ಅಲ್ಲ, ಮನೆಯಿಂದ ಚೌಟ್ರಿ ಕೊಟ್ಟೋದು, ಚೌಟ್ರಿಯಿಂದ ಮನೆಗೆ ಹೋಗೋದು, ಅದು ಇದು ತೊಗೊಬರ್ಲಿಕ್ಕೆ ಅಂತ. ಜಾಸ್ತಿ ಏನಿಲ್ಲ, ಜಸ್ಟು ನಮ್ಮ ಅತ್ತೆ ಅಂದರೆ ನನ್ನ ಗಂಡನ ಮನೆ ಕಡೆಯವರೆಲ್ಲ ಬಂದಿದ್ರಲ್ವ. ಸೊ ಅವರಿಗೆಲ್ಲ ಸ್ವಲ್ಪ ನೋಡ್ಕೋಬೇಕಲ್ಲ ಚೆನ್ನಾಗಿ ನಾವು. ಹಾಗಾಗಿ ಅವ್ರನ್ನ ಕಡೆ ಗಮನ, ಅವ್ರು ಹೊಡ್ತೀನಿ ಅಂದರು. ಸೊ ಹಾಗಾಗಿ ಮನೆಗೆ ಹೋಗಿ ಅವ್ರಿಗೆಲ್ಲ ಏನೇನು ಕೊಡಬೇಕಿತ್ತೋ ಅದನ್ನೆಲ್ಲ ಕೊಟ್ಬಿಟ್ಟು ಕಳಿಸ್ಬೇಕಿತ್ತು. ಹಾಗಾಗಿ ಆಮೇಲೆ ಮೇಕಪ್ ಆಗಿದ್ದೆ ನಂದು ಲೇಟ್ ಆಯಿತು ಮನೇಲಿ. ಆ ಥರ ಎಲ್ಲ ಆಯಿತು ಗೈಸ್. ಆಮೇಲೆ ಇವ್ರು ಮಾಡಿದ್ದು ಕೂಡ ರಿಸೆಪ್ಷನ್ ತುಂಬ ಚೆನ್ನಾಗಿತ್ತು. ಬಟ್ ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು. ನೋಡೋಣ ಅವ್ರ ಕಡೆ ಏನಾದರೂ ವೀಡಿಯೋಸ್ ಮಾಡಿದರೆ ಸೊ ನಾನು ಅದನ್ನು ನೆಕ್ಸ್ಟ್ ಅಂದರೆ ರಿಸೆಪ್ಷನ್ದು ವೀಡಿಯೋ ಅಂತ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಗೈಸ್. ಸೊ ಆವಾಗ ನೋಡಿ ಅದು ಪಾರ್ಟ್ 4 ವೀಡಿಯೋ ಆಗಿರುತ್ತೆ. ಅಕಸ್ಮಾತ್ ಸಿಕ್ಕಿದ್ರೆ ಮಾತ್ರ ನಾನು ಪಾರ್ಟ್ 4 ಅಂತ ಮಾಡ್ತೀನಿ, ಇಲ್ಲ ಅಂದರೆ ಇದೇ ಲಾಸ್ಟ್ ಆಗಿರುತ್ತೆ ವೀಡಿಯೋ. ಅಂದರೆ ಮದುವೆ ವೀಡಿಯೋ ಇದೇ ಲಾಸ್ಟಲ್ಲಿ ಆಗಿರುತ್ತೆ. ಇನ್ನೊಂದೇನಪ್ಪ ಅಂದರೆ ಇವ್ರದ್ದು ಮದುವೆದು ಬಂದುಬಿಟ್ಟು ಹುಡುಗಿಗೆ ತಾಳಿ ಹಾಕುವಾಗ ನಾವು ಅಂದರೆ ತಾಳಿ ಕಟ್ಟುವಾಗ ತಾಳಿನ ಹಾಕಬೇಕಂತೆ. ಬಟ್ ನಮ್ಮ ಶಾಸ್ತ್ರದಲ್ಲಿ ಹೇಗೆ ಅಂದರೆ ಗಂಡು ಅಂದರೆ ಹೆಣ್ಣಿಗೆ ಅದೇ 3 ಗಂಟೆ ಹಾಕ್ತಾರಲ್ವ, ಆ ಥರ ಇತ್ತು. ಸೊ ಆಮೇಲೆ ಇಲ್ಲ ನಮ್ಮ ಕಡೆ ನಾವು ಗಂಡಿನ ಕಡೆ ಹಿಂಗೆ ಮಾಡೋದು, ನಾವು ಹಿಂಗೆ ಇದು ಮಾಡೋದು ಅಂತೆಲ್ಲ ಅವ್ರ ಮನೆಯವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಓಕೆ ಹಾಗೆ ಮಾಡಿ ಅಂತ ಹೇಳಿದ್ರು. ಬಟ್ ಏನಂದರೆ ಅವ್ರ ಮನೆ ಫ್ಯಾಮಿಲಿ ತುಂಬ ಇನ್ನೋಸೆನ್ಸು, ತುಂಬ ಎಷ್ಟು ಸಾಫ್ಟು ಅಂದರೆ ನಮಗೆ ಒಂಥರ ಅನಿಸುತ್ತೆ ಗೈಸ್. ತುಂಬ ಸಾಫ್ಟ್ ಅವರು, ತುಂಬ ಇನ್ನೋಸೆನ್ಸು. ನನಗಂತೂ ತುಂಬ ಇಷ್ಟ. ಇನ್ನು ಅವ್ರ ಮನೆ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಯಾವಾಗಲಾದರೂ ನಾನು ಹೋದರೆ ಸೊ ಅವ್ರ ಮನೆದು ಒಂದು ವೀಡಿಯೋನ ಅಂದರೆ ವ್ಲಾಗಲ್ಲಿ ತೋರಿಸ್ತೀನಿ. ಇಲ್ಲಿ ನಮ್ಮ ಅತ್ತಿಗೆಗೆ ವೀಡಿಯೋದಲ್ಲೆಲ್ಲ ಬರೋಕ್ಕೆ ಇಷ್ಟ ಇಲ್ಲ. ಅಯ್ಯೋ ನಾನು ಮಾಡಿಬಿಡಿ ಅಂತ ಹೇಳ್ತಾರೆ. ಬಟ್ ಇದು ಮದುವೆದು ವೀಡಿಯೋ ಅಲ್ವಾ, ಸೊ ಸುಮ್ಮನೆ ಇದ್ದರು. ನಾರ್ಮಲಾಗಿ ವ್ಲಾಗ್ ಮಾಡುವಾಗ ಬೇಡ ಅಂತ ಹೇಳ್ತಾರೆ. ಸೊ ಅವ್ರು ಸ್ವಲ್ಪ ನಾಚಿಕೆ. ಸೊ ನೋಡೋಣ ನೆಕ್ಸ್ಟ್ ಏನಾದರೂ ನಾನು ಮನೆಗೆ ಹೋದರೆ ಆಗ ಅವ್ರ ಜೊತೆ ಮಾತಾಡ್ತೀನಿ. ಆಮೇಲೆ ಅವ್ರಿಗೊಂದು ಫ್ರ್ಯಾಂಕ್ ವೀಡಿಯೋ ಮಾಡೋಣ ಅಥವಾ ಏನಾದರೂ ಅವ್ರಿಗೆ ಚಾಲೆಂಜ್ ಕೊಡೋಣ. ಹಾಗೆ
ಗೈಸ್ ಇನ್ನೊಂದೇನು ಅಂದರೆ ಸೊ ಅವ್ರ ಮನೆ ಕಡೆಯಿಂದ ಒಂದು 6 ಮೆಂಬರ್ಸ್ ಏನೋ ಬಂದಿದ್ದರು ಅಷ್ಟೇ, ಕಾರಲ್ಲಿ ಬಂದಿದ್ದರು ಅವ್ರು 2 ಕಾರಲ್ಲಿ. ಸೊ ನಾವಿಲ್ಲಿಂದ ಒಂದು ಬಸ್ಸು ದೆನ್ನು ಒಂದು 2 ಕಾರ್ ಏನೋ ಹೋಗಿದ್ವಿ. ಬಟ್ ಏನಂದರೆ ಅವ್ರು ಹೇಳಿದರು ನಮಗೆ, ಇಲ್ಲ ಹುಡ್ಗನ ಕಡೆಯಿಂದ 10 ಮೆಂಬರ್ಸ್ಗೆ ಬಿಡ್ತಾರೆ, ಹುಡುಗಿ ಕಡೆಯಿಂದ 10 ಮೆಂಬರ್ಸ್ ಬಿಡ್ತಾರೆ ಅಷ್ಟೇ ಅಂತ. ಆಮೇಲೆ ಇನ್ನು ಕೆಲವರು ಹೇಳಿದ್ರು ಇಲ್ಲ ಹುಡುಗಿ ದೆನ್ ಹುಡುಗಿ ಅಪ್ಪ ಅಮ್ಮ, ಹುಡುಗಿನ ಅಪ್ಪ ಅಮ್ಮ, ಹುಡುಗ ಅಪ್ಪ ಅಮ್ಮ, ಹುಡುಗಿ ಅಪ್ಪ ಅಮ್ಮ ಅಂತ ಹೇಳಿದ್ರು. ಆಮೇಲೆ ಏನಾಯಿತು ಅಂದರೆ ನಾವು ಹೋದಾಗ ಸೊ ಅಷ್ಟು ಜನನ ಬಿಡ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು ನಾವು ಹೆಂಗೋ ಹೋದ್ವಿ ಒಳಗಡೆ. ಆಮೇಲೆ ನೋಡ್ರೆ ಇದೊಂಥರ ಹಾಲಲ್ಲಿ ಮಾಡಿಸಿದ್ರು ಅವರು. ಸೊ ನಾವು ಯಾರಿಗೂ ಹೇಳೇ ಇರಲಿಲ್ಲ ಅಷ್ಟು ಜನಕ್ಕೆ, ನಮಗೆ ಬೇಕಾಗಿರೋರಿಗೆ ಮಾತ್ರ ನಾವು ಹೇಳಿದ್ದಷ್ಟೇ ಗೈಸ್. ಬಟ್ ಅಲ್ಲೋಗಿ ನೋಡಿದ್ರೆ ತುಂಬ ಚೇರ್ಸೆಲ್ಲ ಹಾಕಿದ್ರು ಅವ್ರು, ನಮಗೆ ಶಾಕ್ ಆಯಿತು. 10 ಮೆಂಬರ್ಸ್ ಅಂತ ಹೇಳ್ತಾರೆ, ಚೇರ್ಸ್ ಎಲ್ಲ ಹಾಕಿದ್ದಾರೆ ಅಂತ. ಆಮೇಲೆ ಗೊತ್ತಾಯಿತು ಇಲ್ಲ ಇವರು ಒಂದು ಇದರಲ್ಲಿ ಅಂದರೆ ಹೋಮ ಮಾಡ್ತಾರೆ ಅಲ್ವಾ ಮದುವೆ, ಇದು ಈ ಥರ ಹೋಮ ಎಲ್ಲ ಹಾಕಿ ಸೊ ಅದಕ್ಕೆ ಅಂತಲೇ ಸಪ್ರೇಟಾಗಿರುತ್ತೆ. ನಾರ್ಮಲಾಗಿ ಆಚೆ ಕಡೆಯೂ ತಾಳಿ ಕಟ್ಟಿಸ್ತಾರೆ, ಆಗ ಅಲ್ಲಿ ಹುಡುಗ ಕಡೆ 10 ಮೆಂಬರ್ಸ್, ಹುಡುಗಿ ಕಡೆ 10 ಮೆಂಬರ್ಸ್ ಮಾತ್ರ ಇರ್ತಾರಂತೆ. ಬಟ್ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ಮದುವೆ ಆಗೋಕ್ಕೂ ಮುಂಚೆ ಹುಡುಗಿ ಫಸ್ಟ್ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ. ಅಂದರೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿ ಆದ ನಂತರನೇ ನಾವಿಲ್ಲಿ ಮದುವೆನ ಮಾಡ್ತಾರೆ ಆ ಥರ. ಬಟ್ ನನಗೆ ಧರ್ಮಸ್ಥಳದಲ್ಲಿ ನನ್ನ ಮದುವೆ ಆಯ್ತಲ್ವ, ಸೊ ನಾವಲ್ಲಿ ಹೋಗಿ ಬರೀ ಏನು ಹೆಸ್ರು ಕೊಟ್ಬಿಟ್ಟು ನೆಕ್ಸ್ಟ್ ಡೇ ಅಂದರೆ ನಾವು ನಾಳೆ ಬೆಳಗ್ಗೆ ಮುಹೂರ್ತಂದರೆ ಇವತ್ತು ಹೋಗ್ಬಿಟ್ಟು ಏನೇನು ಅಮೌಂಟ್ ಇತ್ತು ಅದನ್ನೆಲ್ಲ ಪೇ ಮಾಡಿ ಇಷ್ಟಿಷ್ಟು ಜನ ಬರ್ತಾರೆ ಅಂತ ಹೇಳಿದ್ರು. ಅಲ್ಲಿ ಹೆಂಗೆ ಅಂದರೆ 20 ಮೆಂಬರ್ಸ್ ಹುಡ್ಗನ ಕಡೆಯಿಂದ, 20 ಮೆಂಬರ್ಸ್ ಹುಡುಗಿ ಕಡೆಯಿಂದ ಅಂತ ಹೇಳಿದ್ರು ಗೈಸ್. ಬಟ್ ಏನಂದರೆ ಇಡೀ ಚೌಟ್ರಿಲಿ ನಮ್ಮ ಫ್ಯಾಮಿಲಿ ಟೀಮವರೇ ಇದ್ದರು. ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಟೀಮ್ ಆಗಿರ್ಬೋದು, ಆಮೇಲೆ ನನ್ನ ಫ್ಯಾಮಿಲಿಯವ್ರಿಗೆ ಜಾಸ್ತಿ ಹುಡ್ಗನ ಮನೆಯವರೇ ಫುಲ್ ತುಂಬೋಗ್ಬಿಟ್ಟಿದ್ರು. ಮದುವೆ ಆದ ತಕ್ಷಣ ಏನೆಲ್ಲ ವಿಷುವಲ್ ಹೊಡಿತಾ ಇದ್ರು. ತುಂಬ ಚೆನ್ನಾಗಾಯಿತು ನನ್ನ ಮದುವೆದು. ಸೊ ಅದು ವೀಡಿಯೋ ನಾನು ಮಾಡ್ಕೊಂಡಿಲ್ಲ. ಸೊ ನನಗೆ ಅನಿಸುತ್ತೆ ನನ್ನ ಮದುವೆ ವೀಡಿಯೋನೂ ಇದ್ದಿದ್ರೆ ಸೊ ಯಾವಾಗಲಾದರೂ ನೋಡುವಾಗ ತುಂಬ ಖುಷಿ ಅನಿಸುತ್ತೆ. ಆಮೇಲೆ ತುಂಬ ಮೆಮೊರೇಬಲ್ ಆಗಿರುತ್ತೆ ಅಂತ ಅನಿಸುತ್ತೆ. ಬಟ್ ನನ್ನ ಮದುವೆದು ಆ ಥರ ಆಯಿತು, ಅಣ್ಣನ ಮದುವೆದಾಗ ಆಗಬಾರ್ದು. ಯಾವಾಗ ನೋಡಿದ್ರೂ ಅವ್ರದ್ದೊಂದು ಮೆಮೊರಿ ಇರಲಿ ನನ್ನ ಫೋನಲ್ಲಿ ಅಂತ ಅಂದ್ಬಿಟ್ಟು ಇದರಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ವೀಡಿಯೋನೂ ಹಾಕಿದ್ದೀನಿ. ಅಲ್ಲಿ ಯಾರೋ ಹೊಸ್ದಾಗಿ ಮದುವೆ ಆಗಿದ್ರು ಇವರು ಕೂಡ. ಅದೇನಾಯಿತು ಅವ್ರಿಗೆ ಪಾಪ ತಲೆ ಸುತ್ತು ಬಂದು ಬಿದ್ದೋಗ್ಬಿಟ್ರಂತೆ. ಅದಾದಮೇಲೆ ಇದು ಅಲ್ಲೇ ಆ ಟೆಂಪಲಲ್ಲಿರುವಂಥ ಆನೆ. ಸೊ ಇದಕ್ಕೆ ಅಮೌಂಟ್ ಕೊಟ್ಟರೆ ಅದು ಆಶೀರ್ವಾದ ಮಾಡುತ್ತೆ ಗೈಸ್. ತುಂಬ ಚೆನ್ನಾಗಿತ್ತು. ಬಟ್ ನಾನು ಮಾಡಿಸ್ಕೊಳ್ಳೋಕ್ಕೆ ಭಯ, ನನಗೆ ಹತ್ರ ಹೋಗೋಕ್ಕೇ ಭಯ ನನಗೆ ಅದು ನೋಡಿದ್ರೇ. ಹಾಗಾಗಿ ಹಾಗೇ ದೂರ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ವಿ. ಸೊ ಇದಿಷ್ಟು ಈ ವಿಡಿಯೋ ಕತೆ ಆಗಿತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತಲೂ ಕೂಡ ಕೇಳ್ಕೊಳ್ತೀನಿ ಗೈಸ್. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯೂ ಕೂಡ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.